ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನನಗಂತೂ ಈ ಗೌರಿ ಹಬ್ಬ ಆಗ್ಬೋದು, ಯುಗಾದಿ ಆಗ್ಬೋದು, ವರಲಕ್ಷ್ಮಿ ಹಬ್ಬ ಆಗ್ಬೋದು, ಈ ಥರ ಹಬ್ಬಗಳು ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ. ಅಷ್ಟೇ ಕೆಲಸ ಎಷ್ಟು ಬೇಗ ಮುಗೀತದಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆಲ್ಮೋಸ್ಟ್ ನನಗೆ ಅಂತಲ್ಲ, ಮನೇಲಿರುವಂಥ ಹೆಣ್ಮಕ್ಳಿಗೆ ಹಬ್ಬಗಳು ಬಂದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಬೇಗ ಕೆಲಸ ಮುಗಿಲಿ, ಮನೇಲಿ ಎಲ್ಲರೂ ಬೇಗ ಅಡುಗೆ ಎಲ್ಲ ಮಾಡಿಬಿಡೋಣ ಆ ಥರ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಅದು ನಾರ್ಮಲಾಗಿ ನಮ್ಮ ಹೆಣ್ಮಕ್ಳಿಗೆ ಆಗೋದೇನೆ. ಯಾಕಂದರೆ ನಾವೆಷ್ಟು ಬೇಗ ಅಡುಗೆ ಮಾಡ್ಬೋದು ಅಥವಾ ಪೂಜೆ ಮಾಡೋದು ಎಲ್ಲ ಮಾಡಿದ್ರೆ ಮನೇಲಿರುವಂಥ ಗಂಡ್ಮಕ್ಳಿಗೆ ಬೇಗ ಊಟ ಎಲ್ಲ ರೆಡಿ ಮಾಡಿಕೊಡ್ಬೋದು. ಇಲ್ಲಾಂದರೆ ನಾವು ಬೇಗ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ಬೇಗ ಕೆಲ್ಸಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅಷ್ಟೇ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಅಂತಂದರೆ ಬೇಗನೆ ಎದ್ದಿದ್ದೆ, ಅದಕ್ಕೇ ಬೇಗನೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ನಾನಂತೂ ಹಬ್ಬ ಬಂತು ಅಂತಂದರೆ ಯಪ್ಪ ಕೆಲಸ ಬೇಗ ಮುಗಿದ್ಬಿಡುತ್ತೋ ಅಷ್ಟು ಬೇಗ ರೆಡಿ ಆಗ್ಬೋದು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ ನನಗಂತೂ. ಅದಕ್ಕೇ ನೈಟ್ ಅಲಾರಾಮ್ ಎಲ್ಲ ಇಕ್ಕಿ ಮಲಗಿದ್ದೆ ಬೇಗ ಎದ್ದೇಳೋಣ ಅಂತ. ಆದರೂ ಕೂಡ 4:15ಗೆ ಎದ್ದು ಸ್ನಾನ ಎಲ್ಲ ಮಾಡಿದೆ. ಸ್ನಾನ ಎಲ್ಲ ಮಾಡಿದ್ಮೇಲೆ ಇನ್ನೇನು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಬೇಕು. ಅಂದರೆ ನಾನು ಅಲಾರಾಮ್ ಇಟ್ಟಿದ್ದು 3:30ಗೆ, ಆದರೆ ಎದ್ದೇಳೋದಕ್ಕಾಗಿಲ್ಲ. ಆಮೇಲೆ ಒಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು 4:15ಗೆ ಎದ್ದಿದ್ದಾಯಿತು. ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ದೇವ್ರ ಫೋಟೋ ಇವಾಗ ನಾವು ಅಂದರೆ ಡೈಲಿ ಈ ಥರ ಎಲ್ಲ ರೆಡಿ ಆಗಿರ್ತೀವಿ. ದೇವ್ರ ಫೋಟೋಗಳ ಹಬ್ಬಗಳು ಆಗ್ಬೋದು, ವಾರಗಳ ದಿನ ಆಗ್ಬೋದು, ಆ ಟೈಮಲ್ಲಿ ಮಾತ್ರ ಅಲ್ವ ನಾವು ಮಾಡೋದು. ಡೈಲಿ ಪೂಜೆ ಮಾಡ್ತೀವ, ಅದರಲ್ಲೂ ಹಬ್ಬದಲ್ಲಂತೂ ತುಂಬ ಚೆನ್ನಾಗಿ ದೇವ್ರನ್ನ ರೆಡಿ ಮಾಡಬೇಕು, ಹಾಗೆ ಹೂವೆಲ್ಲ ಹಾಕಬೇಕು ನೀಟಾಗಿ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ನನಗೂ ಹಾಗೇ ಬ್ರಾಹ್ಮಿ ಮುಹೂರ್ತದಲ್ಲಿ ಹಬ್ಬಗಳಲ್ಲಿ ಪೂಜೆ ಮಾಡೋದಕ್ಕೆ ಇಷ್ಟ. ಅದಕ್ಕೇ ಬೇಗನೆ ಎದ್ದು ಪೂಜೆ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಪೂಜೆನ ಮುಗಿಸ್ದೆ. ಹಾಗೆಯೇ ಮಾಮೂಲಿ ಸ್ಟವ್ಗೆಲ್ಲ ಪೂಜೆ ಮಾಡಿದ್ದೆಲ್ಲ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತಂದ್ಬಿಟ್ಟು ಕೇಸರಿ ಭಾತ್ನ ಮಾಡಿದ್ದೆ. ಅಂದರೆ ನನಗೆ ಮೋದಕ ಎಲ್ಲ ಮಾಡೋದಕ್ಕೆ ಬರೋಲ್ಲ, ಟ್ರೈ ಕೂಡ ಮಾಡಿರಲಿಲ್ಲ, ಅದಕ್ಕೇ ಅದು ಮಾಡೋದಕ್ಕಾಗಲಿಲ್ಲ. ಆಮೇಲೆ ಪೂಜೆ ಎಲ್ಲ ಮುಗಿಸಿ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಇದ್ದರು. ಅದಕ್ಕೆ ಅವ್ರಿಗೆ ಸ್ವಲ್ಪ ಬಿಸಿಯಾಗಿ ಟೀ ಮಾಡಿಕೊಟ್ಟೆ. ಎದ್ದ ತಕ್ಷಣ ಅವ್ರಿಗೆ ಟೀ ಕೊಟ್ಟಿಲ್ಲ ಅಂದರೆ ಏನೋ ಒಂಥರ ಮೂಡೇ ಇರೋಲ್ಲ, ಫುಲ್ ನಿದ್ದೆ ಮೂಡಲ್ಲೇ ಇರ್ತಾರೆ. ಅದಕ್ಕೆ ಅವ್ರಿಗೆ ಇವಾಗ ಎದ್ದೇಳ್ತಾ ಇದ್ದೀನಿ ಅನ್ನೋದಕ್ಕೂ ಮೊದಲೇ ನಾನು ಟೀ ಮಾಡಿಕೊಟ್ಬಿಟ್ಟಿರ್ತೀನಿ. ಅದಕ್ಕೇ ಪಲಾವ್ಗೆ ತಿಂಡಿ ಮತ್ತು ತಿಂಡಿಗೆ ಪಲಾವ್ ಮತ್ತು ಚಟ್ನಿ ಮತ್ತು ಆಮೇಲೆ ನೈವೇದ್ಯಕ್ಕೆ ಅಂತ ಕೇಸರಿ ಭಾತ್ ಮಾಡಿದ್ವಲ್ಲ ಅದೇ ಸ್ವೀಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಮಾಡಿದೆ. ಅವ್ರಿಗೂ ಸ್ವಲ್ಪ ತಿಂಡಿ ಎಲ್ಲ ಕೊಟ್ಟೆ. ಮಾಮೂಲಿ ಸ್ನಾನ ಎಲ್ಲ ಮಾಡ್ಕೊಂಡು ಅವರು ತಿಂಡಿ ಕೂಡ ಮಾಡಿದ್ರು. ಅವರು ತಿಂಡಿ ಮಾಡಿದ್ಮೇಲೆ ನಾನು ಸ್ವಲ್ಪ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಅಂದರೆ ಬೇಗ ಇದ್ದಿದ್ವಲ್ಲ ಅದಕ್ಕೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಮತ್ತೆ ಮನೆಯೆಲ್ಲ ಮತ್ತೆ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೀರೆ ಎಲ್ಲ ಹಾಕ್ಕೊಂಡೆ. ನೋಡಿ ಈ ಥರ ಸೀರೆ ಹಾಕ್ಕೊಂಡಿದ್ದೀನಿ. ಈ ಸೀರೆ ಬಂದು ಕೇರಳದಿಂದ ತಂದಿದ್ದದ್ದು. ಈ ಸ್ಯಾರಿನ ಶಬರಿಮಲೆಗೆ ಹೋಗಿದ್ದಾಗ ಯಜಮಾನ್ರು, ಆದರೆ ಚೆನ್ನಾಗಿದೆ. ಅಂದರೆ ಅದು ವೈಟ್ ಅಲ್ಲ, ಅದೊಂದು ಸ್ವಲ್ಪ ಗೋಲ್ಡ್ ಕಲರ್ ಥರ ಇತ್ತು. ಆದರೆ ನೋಡೋದಕ್ಕೆಲ್ಲ ವೈಟ್ ಅಂತ ಅಂದ್ಕೊತಿದ್ರು. ಎಲ್ಲ ರೆಡಿಯಾಗಿ ಈ ಥರ ಸೀರೆ ಎಲ್ಲ ಹಾಕ್ಕೊಂಡಿದ್ದಪ್ಪ. ಮಾಮೂಲಿ ತೆನಿ ಎರೆಯೋದಕ್ಕೆ ಅಂತ ನಾಗರಕಲ್ಲ ಹತ್ರ ನಾವು ಹೋಗಿದ್ವಿ. ನೋಡಿ ಆಲ್ರೆಡಿ ಯಾವ ಥರ ಮಾಡಿದ್ದಾರೆ. ಪೂಜೆನ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗೂ ಇದು ಮಾಡೋಲ್ಲ, ಎಲ್ಲರೂ ಅಲ್ಲಲ್ಲೇ ಹಾಕ್ಬಿಟ್ಟಿರ್ತಾರೆ. ನಾವು ವರ್ಷ ಇಲ್ಲೇ ಮಾಡೋದು, ಅಂದರೆ ನಮ್ಮ ಏರಿಯಾ ಪಕ್ಕದಲ್ಲೇ ಇರೋದು. ಅದಕ್ಕೋಸ್ಕರ ಅಲ್ಲೇ ಮಾಮೂಲಿ ಆಂಜನೇಯ ಸ್ಟ್ಯಾಚು ಇದೆ, ಅದ್ರ ಪಕ್ಕದಲ್ಲೇ ಇದೆ. ನಾಗರಕಲ್ಲು ಆಗ್ಬೋದು, ಆಗ ಸಣ್ಣ ಹುತ್ತ ಆಗ್ಬೋದು, ಎಲ್ಲ ಅಲ್ಲೇ ಇದೆ. ಅದಕ್ಕೇ ಅಲ್ಲೇ ನಾವು ವರ್ಷ ಹೋಗಿ ಪೂಜೆನ ಮಾಡೋದು. ನೋಡಿ ನಮ್ಮ ಅತ್ತೆ ಮಾವ, ನಾನು, ನಮ್ಮ ಯಜಮಾನ್ರು ಮನೇಲಿದ್ರು ಬರೋಲ್ಲ. ಹಾಗೆ ಏನಾದರೂ ಡ್ಯೂಟಿಗೆ ಹೋದರೆ ಹಬ್ಬದಲ್ಲಿ ಹೋಗಿ ಅಂತ ನಾವೇನು ಹೋಗಬೇಡಿ ಅಂತ ಹೇಳಲ್ಲ, ಹೋಗಿದ್ರು. ಆಮೇಲೆ ಮನೆಯಲ್ಲೇ ಇದ್ರೂ ಅವ್ರು ಬರೋದಿಲ್ಲ, ಬೈತಾರೆ ನೀವು ಹೋಗಿ ಬನ್ನಿ ಅಂತ. ಆಮೇಲೆ ತಣ್ಣೀರೆಲ್ಲ ಹರ್ಕೊಂಡು ಬಂದ್ವಿ. ಬರ್ತಾ ಇರಬೇಕಾದ್ರೆ ನಮ್ಮ ರೋಡ್ ಪಕ್ಕದಲ್ಲೇ ಗಣೇಶನ ಕೂರಿಸಿದ್ರು. ಅಲ್ಲೂ ಕೂಡ ಹೋಗಿ ಹಂಗೆ ಸುಮ್ಮನೆ ಒಂದು ನಮಸ್ಕಾರ ಹಾಕ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ಇನ್ನೇನು ಸ್ಯಾರಿ ಹಾಕ್ಕೊಂಡ್ಮೇಲೆ ಹಂಗೆ ಇರೋದಕ್ಕಾಗುತ್ತಾ, ಅದಕ್ಕೆ ಒಂದು ಫೋಟೋ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಸಂಜೆ ಎಲ್ಲ ಅಡುಗೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿದ್ವಿ. ಯಾಕಂದರೆ ಎಡೆ ಇತ್ತಲ್ವ ನನಗೆ ಗೌರಿ ಹಬ್ಬದಲ್ಲಿ, ಅದಕ್ಕೆ ಎಡೆಗೆಲ್ಲ ರೆಡಿ ಮಾಡಿ ಈ ಥರ ಸಂಜೆ ಒಂದು 8 ಗಂಟೆ 8:30 ಹಿಂಗೆ ಎಡೆ ಎಲ್ಲ ಇಕ್ಕಿದ್ವಿ. ಎಡೆ ಎಲ್ಲ ಇಕ್ಬಿಟ್ಟು ಮಾಮೂಲಿ ಮನೇಲಿ ನಮ್ಮ ಅತ್ತೆ ಮಾವ, ನಮ್ಮ ಯಜಮಾನ್ರು ಎಲ್ಲರೂ ಊಟ ಎಲ್ಲ ಮಾಡಿ, ನೋಡಿ ಊಟ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಯಜಮಾನ್ರು ಯಾವ ಟೈಮಲ್ಲಿ ಬಂದಿಲ್ಲ ಅಂದ್ರೂ ಎಡೆ ಕೈ ಮುಗಿಯೋ ಟೈಮಿಗೆ ಮಾತ್ರ ಅವ್ರು ಬರ್ತಾರೆ. ಅವಾಗ ಬಂದರು, ಎಲ್ಲ ಮುಗ್ಕೊಂಡು ಎಲ್ಲರೂ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮನೇಲಿ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟೇ. ನಮ್ಮ ಹಬ್ಬ ಈ ಥರ ಆಗಿತ್ತು, ನಿಮ್ಮ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಹಾಗೆಯೇ ಎಲ್ಲರ ಮನೆಯಲ್ಲೂ ಗೌರಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಇಷ್ಟೇ ಸಿಂಪಲ್ಲಾಗೇ ಮಾಡೋದು. ಮಾಮೂಲಿ ರೆಡಿ ಆಗೋದು, ತನಿ ಎರ್ಕೊಂಡು ಬರೋದು, ಹಾಗೆ ಮನೇಲಿ ಎಡೆ ಇಕ್ಕೋದು, ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.